ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲಾಗಿಯೇ ನಿಮ್ಮೆಲ್ಲರಿಗೂ ಸ್ವಾಗತ. ತಮ್ಮನೇಲಿ ನೋಡಿದಾಗೆ ಅಂದ್ಕೊಂಡಿರ್ತೀರ, ನಮ್ಮ ತಮ್ಮನ ಮನೆ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ಮದುವೆ ಹತ್ರ ಬಂತು, ಆದ್ದರಿಂದ ಒಂದು ಸರಿ ಮನೆ ಕ್ಲೀನ್ ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡು ಬಂದೆ. ಫ್ರಿಜ್ಜೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಬ್ಯಾಚುಲರ್ ಆಗಿರೋದ್ರಿಂದ ಫ್ರಿಜ್ಜಲ್ಲೇನು ಜಾಸ್ತಿ ಐಟಮ್ ಇಟ್ಕೊಂಡಿಲ್ಲ. ಹೊಸ ಫ್ರಿಜ್ಜನ್ನೇ ಇದು, ತಗೊಂಡೊಂದು 6 ತಿಂಗಳಾಗಿದೆ ಅಷ್ಟೇ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಇರೋ ಸಾಮಾನೆಲ್ಲ ಒಂದೇ ಸೈಡ್ ಇಡ್ತಾಯಿದ್ದೀನಿ. ಅವನ್ನೆಲ್ಲ ಅಂಟ್ಕೊಂಡಿದ್ದ, ಅದರಿಂದ ಒಂದು ಸೈಡ್ ಇಟ್ಟು ಕ್ಲೀನ್ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ಪಡ್ಡು ಮಾಡ್ತೀನಿ ಅಂತ ಅಂದ, ಹೊಸ ಪಡ್ಡು ಮಾಡೋದು ತಗೊಂಡಿದ್ದಾನೆ. ಅದಕ್ಕೆ ಎಲ್ಲ ಸ್ವಲ್ಪ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಕೊಟ್ಟಿದ್ದೀನಿ. ಈರುಳ್ಳಿ ಎಲ್ಲ ಹಚ್ಕೊಟ್ಟೆ. ಅವನು ಪಡ್ಡು ಮಾಡ್ತೀನಿ ನಾನೇ ಅಂತ ಅಂದ್ಬಿಟ್ಟು ಮಾಡವನೆ. ಎಷ್ಟು ಚೆನ್ನಾಗಿ ಮಾಡವನೆ ನೋಡಿ ಫ್ರೆಂಡ್ಸ್. ಅವನೇ ಎಲ್ಲ ಅಕ್ಕಿನೆಲ್ಲ ನೆನೆಸಿದ್ದ. ಅಡುಗೆ ಎಲ್ಲ ಅವನೇ ಮಾಡ್ಕೊತಾನೆ. ಬ್ಯಾಚುಲರ್ಸ್ ಆಗಿರೋದ್ರಿಂದ ಎಲ್ಲ ಅಡುಗೆನೂ ಪ್ರತಿಯೊಂದು ಅಡುಗೆನೂ ಮಾಡ್ತಾನೆ. ಇಂಥದ್ದು ಬರಲ್ಲ ಅಂತ ಅನ್ನಂಗಿಲ್ಲ. ನಮ್ಮನ್ನು ನೋಡೇ ಎಲ್ಲ ಕಲ್ತ್ಕೊಂಡಿದ್ದಾನೆ. ನಮ್ಮ ಹತ್ರನೇ ಕಾಪಿ ಮಾಡ್ತಾನೆ ಎಲ್ಲ ಅಡುಗೆನೂ. ಏನಾದರೂ ಬರಲಿಲ್ಲ ಅಂದರೆ ನಮ್ಮನ್ನು ಫೋನ್ ಮಾಡಿ ಕೇಳ್ಕೊತಾನೆ, ಯಾವುದಾದ್ರೂ ಅಡುಗೆ ಮಾಡಬೇಕಾ ಅಂತ ಅಂದರೆ. ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ಅಡುಗೆ ಮಾಡೋದಕ್ಕೆ ನಮ್ಮನ್ನು ಕೇಳ್ಕೊಳ್ಳೋನು, ಏನು ಹಾಕಬೇಕು ಏನು ಬಿಡಬೇಕು ಅಂತ. ಈಗೆಲ್ಲ ಯೂಟ್ಯೂಬೇ ಇದೆಯಲ್ಲ, ಹಾಗೆ ಯೂಟ್ಯೂಬೇ ನೋಡ್ಕೊಂಡು ಇವತ್ತು ಪಡ್ಡು ಮಾಡ್ತಾಯಿದ್ದಾನೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಫಸ್ಟು ನಾಷ್ಟ ಮಾಡ್ಕೊಂಬಿಟ್ರೆ ಆಮೇಲೆಲ್ಲ ಮನೆ ಕ್ಲೀನ್ ಮಾಡ್ಬೋದು. ಬ್ಯಾಚುಲರ್ಸ್ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಅಂಟ್ಕೊಂಡಿದೆ, ಏನೋ ಅನ್ಬೇಡಿ. ನಮ್ಮ ಮಕ್ಕಳು ಕೂಡ ಬಂದಿದ್ರು ಜೊತೆಯಲ್ಲಿ. ಅವನು ಚಿತ್ರ ಬಿಡಿಸ್ಕೊಂಡು ಕೂತಿದ್ರು ಆಟ ಆಡ್ಕೊಂಡು. ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೆ, ನನ್ನ ತಮ್ಮ ಪಡ್ಡು ಮಾಡ್ತಿದ್ದ. ಇನ್ನೂ ಕ್ಲೀನಿಂಗ್ ಎಲ್ಲ ಇದೆ. ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಬೆಡ್ಶೀಟ್ ಎಲ್ಲ ಒಗಿಬೇಕು, ಇಷ್ಟೆಲ್ಲ ಕ್ಲೀನ್ ಮಾಡಬೇಕು. ಅದ್ರ ಜೊತೆಗೆ ಫಸ್ಟೇ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾರ್ಟ್ಸ್ನೆಲ್ಲ ಬಿಚ್ಚಿ ಕ್ಲೀನಾಗಿ ಒರೆಸಿ ಇಡ್ತಾಯಿದ್ದೀನಿ. ಅಂದರೆ ಮದುವೆ ಟೈಮಲ್ಲೆಲ್ಲ ಹೂವು ಎಲ್ಲ ಇಟ್ಕೊಳ್ಳೋಕೆ, ತರಕಾರಿ ಎಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಬೇಕಲ್ವ. ಅದರಿಂದ ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಜಾಗ ಮಾಡಿಕೊಡ್ತಾಯಿದ್ದೀನಿ. ಪಡ್ಡು ಮಾಡೋದು 600 ರೂಪಾಯಿ ಅಂತೆ ಫ್ರೆಂಡ್ಸ್. ಚೆನ್ನಾಗೈತೆ ಇದು, ತುಂಬ ಚೆನ್ನಾಗಿ ಹೇಳ್ತದೆ ಕೂಡ. ಪಡ್ಡುಗಳು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ತದೆ. ಯಾವ ರೀತಿ ಹಾಕಿ ಮಾಡ್ತಾನೆ ನೋಡಿ. ಇದಕ್ಕೆ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡೂ ಹಾಕಿದ್ದಾನೆ. ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇರೋದು. ನಾನು ಯಾವತ್ತೂ ಪಡ್ಡು ಮಾಡಿಲ್ಲ ಫ್ರೆಂಡ್ಸ್. ನಮ್ಮನೇಲಿ ಪಡ್ಡು ಮಾಡೋದಿಲ್ಲ. ತೊಗೋಬೇಕು ನಾನೊಂದು. ಇವನು ತಗೊಂಡಿದ್ನಲ್ಲ, ಮಕ್ಕಳು ಇದ್ರಲ್ಲ, ನನ್ನ ಮಕ್ಕಳು ಇದ್ರಲ್ಲ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾನೆ. ಇದಕ್ಕೆ ಚಟ್ನಿ ಮಾಡಿದ್ದಾನೆ. ಹಾಗೆ ಲಗ್ನ ಪತ್ರ ಎಲ್ಲ ಪ್ರಿಂಟ್ ಆಗಿದೆ. ಪೂಜೆ ಮಾಡಿಸ್ಕೊಂಡು ತಂದುಕೊಟ್ಟಿದ್ದಾರೆ ಅವರೇ. ಹೆಣ್ಣವ್ರ ಕಡೆಯವರು ತಂದುಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ. ಇದು ಲಗ್ನ ಪತ್ರ ಎಲ್ಲ ಬತ್ತಲ್ಲ ಮನೆಗೆ, ದೇವ್ರ ಮೇಲೆ ಇಟ್ಟಿದ್ದೀವಿ. ಹಾಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಲಗ್ನ ಪತ್ರ ಇಟ್ಟು ಮನೇಲಿ ಪೂಜೆ ಮಾಡ್ಕೋಬೋದು ಅಂತ ಅಂದ್ಕೊಂಡು ಮನೆ ಕ್ಲೀನ್ ಮಾಡೋದಕ್ಕೆ ಮಾಡಿಕೊಡ್ತಾಯಿದ್ದೀನಿ. ಜಾಸ್ತಿ ಏನು ಪಾತ್ರೆಗಳಿರಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ, ನನ್ನ ತಮ್ಮನ ಮನೇಲಿ. ಅಂದರೆ ನಮ್ಮ ಅಪ್ಪರು ಬೇರೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಇರುತ್ತೆ ಪಾತ್ರೆ, ಇಲ್ಲಿ ಸ್ವಲ್ಪ ಇರುತ್ತೆ. ಅಂದರೆ ಮದುವೆಗೆ ಬೇಕಾಗುತ್ತೆ ಅಂತ ಹೊಸದಾಗಿ ತಗೊಂಡಿದ್ದಾನೆ. ಮೇಲ್ಗಡೆ ಮಾಡಿ ಮೇಲೆ ಹಾಕ್ಕೊಂಡಿದ್ದೀವಿ. ನನ್ನ ತಮ್ಮನೂ ಇರೋದು 3ನೇ ಫ್ಲೋರಲ್ಲಿ. ಎಲ್ಲ ಪಾತ್ರೆಗಳನ್ನೆಲ್ಲ ಮೇಲ್ಗಡೆನೇ ಹಾಕ್ಕೊಂಡಿದ್ದೀವಿ. ಅಂದರೆ ಸ್ವಲ್ಪ ಬಾಡಿಗೆ ಮನೇಲಿ ಅಂತ ಅಂದರೆ ಸ್ವಲ್ಪ ಚಿಕ್ಕದಾಗೆ ಇರುತ್ತೆ. ಒಳಗೆ ಸಿಂಕಲ್ಲೆಲ್ಲ ಇಷ್ಟು ದೊಡ್ಡ ಪಾತ್ರೆನೆಲ್ಲ ತೊಳೆಯೋದಕ್ಕಾಗಲ್ಲ. ಆದ್ದರಿಂದ ಮದುವೆಗೆ ಅಂದರೆ ಪಾತ್ರೆಗಳು ಬೇಕೇ ಬೇಕು ಫ್ರೆಂಡ್ಸ್. ಎಷ್ಟು ಪಾತ್ರೆಗಳಿದ್ರೂ ಸಾಕಾಗಲ್ಲ. ಸ್ವಲ್ಪ ಎಲ್ಲ ಅವನು ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದ. ಆದರೂ ನಾವು ಕ್ಲೀನ್ ಮಾಡೋದು ಮಾಡಲೇಬೇಕಲ್ವ. ಇನ್ನು ಮನೇಲಿ ಪೂಜೆ ಎಲ್ಲ ನಡೀತಾ ಇರುತ್ತೆ, ಅದರಿಂದ ಮಾಡ್ತಾನೆ ಇರಬೇಕು. ನಾನು ತೊಳಿತಾ ಇರೋದು ನೋಡ್ಬಿಟ್ಟು ನನ್ನ ಮಗನೂ ಬಂದು ನಾನು ಬೆಳಗ್ತೀನಿ ಅಂತ ಅಂದ್ಬಿಟ್ಟು ಬೆಳಗೋದಕ್ಕೆ ಕೂತಿದ್ದಾನೆ. ನನ್ನ ಮಗ ಇನ್ನೊಬ್ಬ ಕೂಡ ಬಂದಿದ್ದಾನೆ. ಇಬ್ಬರು ಮಕ್ಕಳು ಬಂದಿದ್ದಾರೆ. ಪಾತ್ರೆನೆಲ್ಲ ತೊಳೆದು ಒಣಗಾಕಿದ್ದೀವಿ ಫ್ರೆಂಡ್ಸ್. ಚೆನ್ನಾಗಿ ಒಣಗಬೇಕು ಬಿಸಿಲಲ್ಲಿ ಅಂತ ಅಂದ್ಬಿಟ್ಟು ಒಣಗಾಕಿದ್ದೀನಿ. ಹಾಗೆ ಒಂದೆರಡು ಬೆಡ್ಶೀಟ್ಗಳಿದೆ. ಬೆಡ್ಶೀಟು ಜಾಸ್ತಿ ಇಲ್ಲ, 1 2 ಇಲ್ಲ 3 ಇದೆ ಅಷ್ಟೇ. ಅವನ್ನೆಲ್ಲ ಒಗಿಬೇಕು. ಈಗೆಲ್ಲ ಹೊಸದಾಗಿ ಮದುವೆಗೆ ತಗೋತಾನೆ ನೋಡಿ. ಇಷ್ಟು ಪಾತ್ರೆ ಬೆಳಗಿದ್ದೀವಿ, ಇಷ್ಟೆಲ್ಲ ಬೆಳಗಿದ್ದು ದಬ್ಬಾಕಿದ್ದೀವಿ. ಪಾತ್ರೆ ಎಲ್ಲ ಚೆನ್ನಾಗಿ ಒಣಗಲಿ ಅಂತ ಅಂದ್ಬಿಟ್ಟು ಒಣಗಾಕ್ಬಿಟ್ಟು ಸ್ವಲ್ಪ ಮ್ಯಾಟು ಹಾಗೆ ಬೆಡ್ಶೀಟ್ನೆಲ್ಲನೂ ಒಗಿತಾ ಇದ್ದೀನಿ. ಅಂದರೆ ಸ್ವಲ್ಪ ಮಸಿ ಪಾತ್ರೆನೂ ಇದೆ. ಅಂದರೆ ನಮ್ಮೂರಲ್ಲಿ ಫಸ್ಟ್ ನಾವೆಲ್ಲ ಅಂಡೆ ಒಲೆ, ನೀರೊಲೆಯಲ್ಲೆಲ್ಲ ನೀರು ಕಾಯಿಸ್ತಿದ್ವಲ್ಲ, ಅವು ಒಂದು ಸ್ವಲ್ಪ ಮಸಿ ಪಾತ್ರೆ. ಅವನ್ನೆಲ್ಲ ಸ್ವಲ್ಪ ಉಜ್ಜಿದ್ದೀನಿ. ನನ್ನ ಮಗ ಎಲ್ಲ ತೊಳಿತಾ ಇದ್ದಾನೆ. ಇನ್ನೊಬ್ಬ ಮಗ ಪಾತ್ರೆನೆಲ್ಲ ತಂದು ದಬ್ಬಾಕ್ತಾ ಇದ್ದಾನೆ. ಇಬ್ಬರು ಕೂಡ ಮಾವನಿಗೆ ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಪಾತ್ರೆನೆಲ್ಲ ಒಣಗೋದಿಕ್ಕೆ ಬಿಟ್ಟು, ಬಟ್ಟೆನೆಲ್ಲ ಒಣಗೋದಿಕ್ಕೆ ಬಿಟ್ಟು ಕೆಳಗಡೆ ಬಂದು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀವಿ ಇವಾಗ. ಅಡುಗೆ ಮನೆ ಡಬ್ಬಗಳು ಎಲ್ಲ ಹೊಸ ಡಬ್ಬಗಳು, ಏನು ಗಲೀಜಾಗಿಲ್ಲ. ನಾನು ತೊಳ್ಕೊತೀನಿ ಅಂತ ಅಂದ, ಆದರೆ ಅಡುಗೆ ಮನೆ ಡಬ್ಬಗಳು ತೊಳೆದಿಲ್ಲ. ಅದ್ರ ಮೇಲ್ಗಡೆ ಸಜ್ಜದನ್ನ ಜೋಡಿಸಿರೋನೆಲ್ಲ ಬೆಳಗ್ಗೆಲ್ಲ ಮತ್ತೆ ಜೋಡಿಸಿದ್ದೀವಿ. ಅಂದರೆ ಏನಾದರೂ ಪಾತ್ರೆ ಬೇಕು ಅಂದರೆ ಸಡನ್ನಾಗಿ ಎತ್ಕೋಬೇಕು, ಆ ಥರ ಜೋಡಿಸಿದ್ದೀವಿ. ಬೇಡದೇ ಇರೋ ಪಾತ್ರೆನೆಲ್ಲನೂ ಒಂದು ಚೀಲಕ್ಕೆ ಕಟ್ಟಿಟ್ಟಿದ್ದೀವಿ. ಹಾಗೆ ಇನ್ನು ಸ್ವಲ್ಪ ಇತ್ತು ಪಾತ್ರೆ, ಅದನ್ನ ಸಿಂಕಲ್ಲೇ ತೊಳೆದೆ. ಡಬ್ಬಗಳೆಲ್ಲ ಹೊಸತು ಫ್ರೆಂಡ್ಸ್, ಆದ್ದರಿಂದ ಡಬ್ಬಗಳನ್ನೇನು ತೊಳೆದಿಲ್ಲ. ಹಾಗೆ ಹೊಸದೊಂದು ಬಾಕ್ಸ್ ದಿವಾನ ತಗೊಂಡಿದ್ದಾನೆ ಅಂತ. ಅಂದರೆ ಇನ್ನು ಮುಂದಕ್ಕೆ ಬೇಕಾಗುತ್ತಲ್ಲ ಫ್ರೆಂಡ್ಸ್, ಜಾಸ್ತಿ ಬಟ್ಟೆಗಳಾಗುತ್ತಲ್ಲ, ಅದರಿಂದ ಒಂದು ಬೀರು ಇಟ್ಕೊಂಡಿದ್ದಾನೆ. ಆ ಬೀರ್ ಜೊತೆಗೆ ಬಾಕ್ಸ್ ದಿವಾನ ಕೂಡ ಇದ್ದರೆ ಕುತ್ಕೊಳ್ಳೋಕ್ಕೂ ಆಗುತ್ತೆ, ಬಟ್ಟೆ ಇಡೋದಕ್ಕೂ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದಾನೆ. 3,500 ಕೊಟ್ಟು ತೊಗೊಂಡ. ಮನೇಲಿ ಏನೇನು ಬೇಕೋ ಎಲ್ಲ
ಅವಶ್ಯಕತೆಗೆ ಏನೇನು ಬೇಕೋ ಎಲ್ಲ ಐಟಮ್ಸು ಇದ್ರೇ ಫ್ರೆಂಡ್ಸ್ ಅದೊಂದು ಮನೆ ಆಗೋದು. ಹಾಗೆ ಈಗ ಮದುವೆಗೆಲ್ಲ ಬೇಕೇ ಬೇಕಲ್ವಾ, ಕುತ್ಕೊಳ್ಳೋದಕ್ಕೆ, ಬಟ್ಟೆ ಇಡೋದಕ್ಕೆ, ಸಾಮಾನುಗಳು ಇಡೋದಕ್ಕೆ. ಕೆಳಗಡೆ ಬಂದಿದ್ದಾರೆ ಅವರೇ ಮಾರ್ಕೊಂಡು, ಅಂದರೆ ನಮ್ಮ ಸೈಡ್ ಹಳ್ಳಿ ಸೈಡೆಲ್ಲ ಈ ರೀತಿ ಮಾರ್ಕೊಂಡು ಬರ್ತಾರೆ ಮಂಚಗಳು, ಕಬ್ಬಿಣದ ಮಂಚ, ದಿವಾನ್ ಕಾಟು, ಟೇಬಲ್ಸ್ ಎಲ್ಲನೂ ಈ ಥರ ಮಾರ್ಕೊಂಡು ಬರ್ತಾರೆ. ಇವ್ರ ಹತ್ರನೇ ತೊಗೊಂಡೆ. 6,000 ಏನೋ ಹೇಳಿದ್ರಂತೆ. 3,000 ಕೊಡ್ತೀವಿ ಅಂತ ಅಂದರೆ ಕೊಡಲಿಲ್ಲ ಅವರು, ಅದಕ್ಕೆ 3,500 ಕೊಟ್ಟು. ಮತ್ತು ಊಟಕ್ಕೆ ಅಂತ ಅಂದ್ಬಿಟ್ಟು ಪಡ್ಡು ತಿಂದರೆ ಅಷ್ಟು ಹೊಟ್ಟೆ ತುಂಬಲ್ಲ ಫ್ರೆಂಡ್ಸ್, ಅದರಿಂದ ಕಬಾಬೂ ಎಗ್ ರೈಸ್ ತೊಗೊಂಬಂದಿದ್ದಾನೆ. ಈಗಂತೂ ಚಿಕನ್ ತಂದು ನನ್ನ ಕೈಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲಸ ಮಾಡೇ ಸಾಕಾಗಿರ್ತೀವಿ. ಆದ್ದರಿಂದ ಮಕ್ಕಳು ಇದ್ರಲ್ವ, ನಾವು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲ ಒಂದು 2 ಗಂಟೆ ಆಗೇ ಹೋಯ್ತು. ಇಲ್ಲೆಲ್ಲ ಕೆಲಸ ಮುಗಿಸಿ ನಾನು ತೋಟದ ಹತ್ರ ಹೋಗಬೇಕು, ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಆದ್ದರಿಂದ ಊಟ ತಿನ್ಕೊಂಡು ಹೋಗೋಣ ಅಂತ ಊಟ ಮಾಡ್ತಾಯಿದ್ದೀನಿ. ಕಬಾಬ್ ತಂದುಕೊಟ್ಟಿದ್ದಾನೆ ಮಕ್ಳುಗಳಿಗೆ, ಅದೇ ಎಗ್ ರೈಸ್ ತಂದಿದ್ದಾನೆ, ಅನ್ನ ಸಾಂಬಾರು ಕೂಡ ತಂದಿದ್ದಾನೆ. ನೆಕ್ಸ್ಟ್ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಬಟ್ಟೆನ ಸ್ಟಿಚ್ ಹಾಕ್ಸ್ಬೇಕಾಯ್ತು. ಟಾಪ್ಗಳಿದ್ದು, ಟಾಪು ಸ್ಯಾರಿ ಎಲ್ಲ ಇತ್ತು, ಸ್ಟಿಚ್ ಹಾಕ್ಸ್ಬೇಕಾಯ್ತು. ಹಾಗೆ ನಮ್ಮ ಮನೆಯವ್ರ ಬಟ್ಟೆ ಇನ್ನೂ ಹೊಲಿಯೋಕ್ಕೆ ಕೊಟ್ಟಿರಲಿಲ್ಲ, ಅದನ್ನು ಕೂಡ ಹೊಲಿಯೋಕ್ಕೆ ಕೊಡೋಣ ಅಂದ್ಬಿಟ್ಟು ಟೈಲರ್ ಹತ್ರ ಬಂದ್ವಿ. ಟೈಲರ್ ಶಾಪ್ ಹತ್ರ ಬಂದು ಬಟ್ಟೆನೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಹೊಲ್ದ ಹತ್ರ ಹೋದ್ವಿ ಫ್ರೆಂಡ್ಸ್. ಹೊಲ್ದ ಹತ್ರ ಕಾಳು ಹಾಕಿದ್ನಲ್ಲ, ಆವಾಗ ಗಿಡಗಳು ಹೇಗೆ ಬಂದಿದೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದು ನನ್ನ ತಮ್ಮ ನಾನು ಇಬ್ಬರು ಬಂದಿದ್ದೀವಿ. ಗರಿ ಬಿದ್ದಿದೆ, ಗರಿ ಎತ್ತಾಕ್ತೀನಿ ಅಂತ ಹೋಯ್ತಾ ಇದ್ದೀನಿ. ಗರಿ ಇಲ್ಲ ಅಲ್ಲೇ ಇತ್ತು ಅಂದರೆ ಗಿಡ ಮೇಲಕ್ಕೆ ಬರೋಲ್ಲ, ಆದ್ದರಿಂದ ಎಲ್ಲ ಕಾಳು ಚೆನ್ನಾಗಿ ಉಟ್ಕೊಂಡಿದೆ ಫ್ರೆಂಡ್ಸ್, ಅದೇ ಒಂದು ಖುಷಿ ನೋಡೋದಕ್ಕೆ. ಎಲ್ಲ ಗರಿನೆಲ್ಲ ಎತ್ತಾಕ್ಬಿಟ್ಟು ಸ್ವಲ್ಪ ಸೊಪ್ಪನ್ನೆಲ್ಲ ಕುಯ್ಕೊಂಡು ಹೋದೆ ಮಸೊಪ್ಪು ಮಾಡೋದಕ್ಕೆ, ಮತ್ತು ಒಣಗೊನೆ ಸೊಪ್ಪು, ಸ್ವಲ್ಪ ಹೂವು ಎಲ್ಲ ಎತ್ತು ಬಿಡಿಸ್ಕೊಂಡು ಹೋದೆ. ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಮಳೆ ಬತ್ತಿತ್ತು ಆ ಟೈಮಲ್ಲಿ, ಅದರಿಂದ ಸೊಪ್ಪು ತೊಗೊಂಡೋಗಿದ್ನಲ್ಲ ಅದರಲ್ಲೇ ಮನೆಗೆ ಹೋಗಿ ಮಸೊಪ್ಪು ಮಾಡಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಗೂ ಶೇರ್ ಮಾಡಿ, ಹೊಸಬ್ರಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ನಮ್ಮ ಮಕ್ಕಳು ಆಟ ನೋಡಿ ಫ್ರೆಂಡ್ಸ್, ಹೊಲ್ದ ಹತ್ರ ಹೋದರೆ ನೀರಿತ್ತು ಅಂತ ಅಂದರೆ ನೀರ ಮೇಲೆ ಕಾಲಿಡೋದು, ಯಾವ ನೀರಾದರೂ ಆಗಲಿ, ಮಳೆ ನೀರಾದರೂ ಆಗಲಿ, ಯಾವ ನೀರಾದರೂ ತುಳಿತಾನೆ ಇರ್ತಾರೆ. ತಾನೇ ಮಳೆ ಊದಿ ನಿಂತಿತ್ತು, ಮತ್ತೆ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡು ನಾವು ಬೇಗ ಬೇಗ ಬಂದ್ಬಿಟ್ಟು ಫ್ರೆಂಡ್ಸ್ ಮನೆಗೆ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಿಮಗೆ ಲಾಸ್ಟ್ವರೆಗೂ ಯಾರು ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು.